ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಲ್ಲರ ಫೇವ್ರೇಟ್ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ಕಾಯಿ ತುರಿ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋದು. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟು ಗಸಗಸೆ. ಇದಿಲ್ಲದೆ ನಮ್ಮ ಗಸಗಸೆ ಪಾಯಸ ಆಗೋದೇ ಇಲ್ಲ. ಗಸಗಸೆ ತೊಗೊಂಡಿದ್ದೀನಿ. ನೆಕ್ಸ್ಟು ಹಾಗೆ 4 ಗೋಡಂಬಿ, ಹಾಗೆ 4 ಬಾದಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು 4 ಏಲಕ್ಕಿ. ಹಾಗೆ ನೀವು ಊಟಕ್ಕೆ ಯೂಸ್ ಮಾಡೋ ಅಕ್ಕಿನಾರು ತೊಗೋಬೋದು, ನಿಮ್ಗೆ ಯಾವ್ದು ಬೇಕೋ ಅದು ಅಕ್ಕಿ ತೊಗೋಬೋದು. ನೆಕ್ಸ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಇವಾಗೆಲ್ಲ ಇಂಗ್ರೀಡಿಯೆಂಟ್ ತೊಗೊಂಡಾಯಿತು. ಇವಾಗ ನೆಕ್ಸ್ಟು ಒಂದೊಂದಾಗಿ ಹುರ್ಕೊಳ್ಳೋಣ. ನಿಮಗೆ ಬೇಕಾದರೆ ಒಣಕಾಯಿ ತುರಿನೂ ಬೇಕಾದ್ರೆ ತೊಗೋಬೋದು. ಇವಾಗ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದು ಬಿಸಿ ಆದಮೇಲೆ ಗಸಗಸೆ ಹಾಕ್ಕೊಳ್ಳೋಣ. ಗಸಗಸೆ ಮತ್ತು ಅಕ್ಕಿನೂ ಹಾಕ್ಕೊಳ್ಳೋಣ. ಒಟ್ಟಿಗೆ ಡ್ರೈ ರೋಸ್ಟ್ ಮಾಡಬೇಕು. ಇದಕ್ಕೆ ತುಪ್ಪ ಏನೂ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಇದನ್ನ ಎರಡನ್ನು ಮಾತ್ರ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಗಸಗಸೆ ಚಿಕ್ಕದಾಗಿರೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಚೆನ್ನಾಗಿ ರೋಸ್ಟ್ ಆದರೆ ಹಸಿ ಸ್ಮೆಲ್ ಏನು ಬರಲ್ಲ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹುರಿದಾಗಿದೆ, ಚೆನ್ನಾಗಿ ಕೆಂಪು ಆಗಿದೆ. ಇವಾಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಹಾಗೆ ನೆಕ್ಸ್ಟು ಅದಾದಮೇಲೆ ಬಾದಾಮ್ ಮತ್ತು ಗೋಡಂಬಿ ಹಾಗೆ ಏಲಕ್ಕಿನ ಹಾಕಿ ಹುರ್ಕೊಳ್ಳೋಣ. ಇದಕ್ಕೂ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಆಗೇ ಹುರ್ಕೋಬೋದು. ನೋಡಿ, ಇದು ಹುರಿದಾಯಿತು. ಇವಾಗ ಗಸಗಸೆ ಮತ್ತು ಅಕ್ಕಿ ಇದ್ವಲ್ಲ ಅದೇ ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಬಿಸಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ, ನಿಮ್ಮ ಇಷ್ಟ. ನಾನು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಅಂದರೆ ಒಬ್ಬೊಬ್ಬರಿಗೆ ಹಸಿ ವಾಸನೆ ಇಷ್ಟ ಆಗೋಲ್ಲ ಕಾಯಿ ತುರಿದು. ಅವಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹುರ್ಕೋತಾ ಇದ್ದೀನಿ ನಾನು. ಇದಾದಮೇಲೆ ನೆಕ್ಸ್ಟು ಇವಾಗೆಲ್ಲ ತಣ್ಣಗಾಗೋಷ್ಟರಲ್ಲಿ ಬೆಲ್ಲ ಕರಗಿಸ್ಕೊಂಬಿಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಬೆಲ್ಲ ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೆಲ್ಲ ಕರಗಿಸ್ಕೊಡೋಣ. ಅಂದರೆ ಕಸ ಎಲ್ಲ ಇರುತ್ತಲ್ವ, ಆಮೇಲೆ ಶೋಧಿಸ್ಕೋಬೋದು ಅದಕ್ಕೆ. ನೋಡಿ, ಇವಾಗ ಬೆಲ್ಲ ಕರಗಿದೆ. ಇವಾಗ ನೆಕ್ಸ್ಟು ಜಾರ್ ತೊಗೋತಾ ಇದ್ದೀನಿ. ಅದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆ, ಅಕ್ಕಿ, ಏಲಕ್ಕಿ, ಗೋಡಂಬಿ ಹಾಗೆ ಬಾದಾಮಿನ ಹಾಕ್ಕೋತಾ ಇದ್ದೀನಿ. ಅದೇ ಜಾರ್ಗೆ ಕಾಯಿನೂ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ನೀರು ಹಾಕದೆ ಗ್ರೈಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಗಸಗಸೆ ಚಿಕ್ಕದಾಗಿರುತ್ತಲ್ವ, ಅದು ಬೇಗ ಸಣ್ಣ ಆಗೋಲ್ಲ. ಹಾಗಾಗಿ ನಾನು ನೀರು ಹಾಕದೆ ರುಬ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ತಾ ರುಬ್ಕೊಳ್ಳೋಣ. ಇವಾಗ ನೈಸಾಗಿ ರುಬ್ಕೊಂಡಾಗಿದೆ. ಇವಾಗ ಒಂದು ಪ್ಯಾನ್ ತೊಗೋತಾ ಇದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ 2 ಸ್ಪೂನ್ ತುಪ್ಪ ತೊಗೋತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಕೆಂಪಾದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಫ್ರೈ ಮಾಡೋಣ. ಕೈಯಾಡಿಸ್ತಾನೆ ಇರಿ, ಇಲ್ಲಾಂದರೆ ಕೆಳಗೆ ಬೇಗ ಹಿಡಿದ್ಬಿಡುತ್ತೆ. ಸ್ವಲ್ಪ ನಾನ್ ಸ್ಟಿಕ್ ಪಾತ್ರೆ ತೊಗೊಂಡ್ರೆ ಬೇಗ ತಳ ಹಿಡಿಯೋದಿಲ್ಲ. ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಅದಕ್ಕೆ ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಹಾಗೆ ಕುದಿನೂ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕಲರು ತುಂಬ ಚೆನ್ನಾಗಿ ಬಂದಿದೆ. ಪಾಯಸದ ಘಮನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ತುಂಬಾ ಇಷ್ಟಪಟ್ಬಿಟ್ಟು ಪಾಯಸ ತಿಂತಾರೆ. ನೀವು ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.